ಹಲೋ ಹಾಯ್ ನಮಸ್ತೆ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ನಮ್ಮ ಪೋದಾರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಡೆದ ವಿಶೇಷ ಆಟಿ ಸಂಭ್ರಮಕ್ಕೆ. ಆಟಿ ಅಂದರೆ ಬರೀ ಒಂದು ಸೆಲೆಬ್ರೇಷನ್ ಅಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಮತ್ತು ಬೇರುಗಳನ್ನು ನೆನಪಿಸುವಂತಹ ಒಂದು ಸುಂದರವಾದ ಸಂಭ್ರಮ. ಆಟಿಯ ದಿನ ಶಾಲೆಗೆ ಕಾಲಿಟ್ಟ ಕ್ಷಣವೇ ಒಂದು ಡಿಫ್ರೆಂಟ್ ವೈಬ್ ನಮ್ಮನ್ನು ವೆಲ್ಕಮ್ ಮಾಡ್ತಿತ್ತು. ನಮ್ಮ ಪುಟ್ಟ ಪೋದಾರೈಟ್ಸ್ ಎಲ್ಲರೂ ಸುಂದರವಾದ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚುತ್ತಿದ್ದರು. ಶಾಲೆಯಲ್ಲೂ ಅದ್ಭುತವಾದ ಟ್ರೆಡಿಷನಲ್ ಸೆಟಪ್ ಮಾಡಲಾಗಿತ್ತು. ಹಳೆ ಕಾಲದಲ್ಲಿ ಬಳಸ್ತಿದ್ದ ವಸ್ತುಗಳು, ಮನೆ ಉಪಕರಣಗಳು ಮತ್ತು ವಿವಿಧ ಟ್ರೆಡಿಷನಲ್ ಐಟಮ್ಗಳನ್ನು ಸುಂದರವಾಗಿ ಡಿಸ್ಪ್ಲೇ ಮಾಡಲಾಗಿತ್ತು. ಅದನ್ನು ನೋಡ್ತಿದ್ರೆ ಅಯ್ಯೋ, ನಮ್ಮ ಅಜ್ಜ ಅಜ್ಜಿಯರ ಕಾಲಕ್ಕೆ ಹೋಗಿ ಬಂದಾಗ ಅನಿಸ್ತು ಗೊತ್ತಾ. ಮಕ್ಕಳಿಗೆ ಆ ಕಾಲದ ಜೀವನ ಶೈಲಿಯ ಬಗ್ಗೆ ತಿಳಿದುಕೊಳ್ಳಲು ಇದು ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಮತ್ತೆ ಶುರುವಾಯಿತು ನಮ್ಮ ಸೆಲೆಬ್ರೇಷನ್ನ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್, ತುಳು ಹಾಡು, ತುಳುನಾಡಿನ ಸಾಂಪ್ರದಾಯಿಕ ನೃತ್ಯ ಮತ್ತು ನಮ್ಮ ಮಕ್ಕಳ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್. ಮಕ್ಕಳ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ತುಳುನಾಡಿನ ಸಂಸ್ಕೃತಿಯ ಸೊಗಡಿತ್ತು. ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡ್ತಿರಲಿಲ್ಲ, ಅವರು ನಮ್ಮ ಸಂಸ್ಕೃತಿಯನ್ನೇ ಸೆಲೆಬ್ರೇಟ್ ಮಾಡ್ತಿದ್ರು. ಇನ್ನು ಆಟಿ ಅಂದಮೇಲೆ ಟ್ರೆಡಿಷ್ನಲ್ ಫುಡ್ ಇಲ್ದಿದ್ರೆ ಹೇಗೆ? ನಮ್ಮ ಸ್ಟೂಡೆಂಟ್ಸು ತಮ್ಮ ಮನೆಗಳಿಂದ ಬೇರೆ ಬೇರೆ ಸಾಂಪ್ರದಾಯಿಕ ಆಟಿ ತಿಂಡಿಗಳನ್ನು ತಗೊಂಡು ಬಂದಿದ್ರು. ತಮ್ಮ ಸ್ನೇಹಿತರ ಜೊತೆ ಫುಡ್ ಶೇರ್ ಮಾಡಿಕೊಂಡು ಒಟ್ಟಿಗೆ ಕೂತು ತಿಂದು ಆಟಿ ಸಂಭ್ರಮವನ್ನು ಇನ್ನಷ್ಟು ಸ್ಪೆಷಲ್ ಆಗಿ ಮಾಡಿಕೊಂಡ್ರು. ಏಕೆಂದರೆ ತಿಂಡಿ ಹಂಚಿಕೊಂಡಾಗ ರುಚಿ ಹೆಚ್ಚಾಗುತ್ತೆ, ಸಂಭ್ರಮ ಹಂಚಿಕೊಂಡಾಗ ಸಂತೋಷ ಹೆಚ್ಚಾಗುತ್ತೆ. ಈ ಆಚರಣೆಯ ಮೂಲಕ ನಮ್ಮ ಮಕ್ಕಳಿಗೆ ನಮ್ಮ ಹಳೆಯ ಸಂಪ್ರದಾಯಗಳ ಪರಿಚಯವಾಯಿತು, ನಮ್ಮ ಹಿರಿಯರ ಜೀವನ ಶೈಲಿಯ ಬಗ್ಗೆ ತಿಳಿಯಿತು ಮತ್ತು ಮುಖ್ಯವಾಗಿ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಮೂಡಿತು. ಹಳೆಯ ಕಾಲದ ನೆನಪುಗಳು, ಇಂದಿನ ಮಕ್ಕಳ ಸಂಭ್ರಮ, ತುಳು ಹಾಡು ಮತ್ತು ನೃತ್ಯ, ಸಾಂಪ್ರದಾಯಿಕ ಆಹಾರದ ಸವಿ ಇವೆಲ್ಲವೂ ಸೇರಿ ಆಟಿದ ಲೇಸು ಪೋದಾರ್ ಶಾಲೆಡು ಅನ್ನು ನಿಜಕ್ಕೂ ಒಂದು ಮೆಮೊರೇಬಲ್ ಸೆಲೆಬ್ರೇಷನ್ ಆಗಿಸಿತು. ನಮ್ಮ ಬೇರುಗಳನ್ನು ತಿಳಿಯೋಣ, ನಮ್ಮ ಸಂಸ್ಕೃತಿಯನ್ನು ಆಚರಿಸೋಣ ಮತ್ತು ಅದನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯೋಣ. ಇದು ನಮ್ಮ ಆಟಿದ ಲೇಸು ಪೋದಾರ್ ಶಾಲೆನ ಒಂದು ಸುಂದರವಾದ ಗ್ಲಿಮ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.